ದಾಖಲಾಗಿದೆಯಲ್ಲ ಅದರಲ್ಲಿ A1 ಆರೋಪಿ ಪ್ರಕಾಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬಿಡದಿ. FIR ಕಾಪಿಯಲ್ಲಿ A1 ಆರೋಪಿ ಅಂತ ಯಾರನ್ನ ಮೆನ್ಷನ್ ಮಾಡಿದ್ದಾರೆ, ಅವ್ರೇನು ಹೇಳಿದ್ರು ಅಂತ ಕೇಳಿಸ್ಕೊಂಡ್ವಿ. A2 ಆರೋಪಿ ಅವರು ಕೂಡ ಮಾತಾಡಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳೋಣ. ನೀವು ಕೂಡ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಮೊದಲ ಕಾಲರ್ ನಾಗಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ, ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ, ರೈತರ ಮೇಲೆ ಇಂಥ ಕೇಸ್ ಬಿದ್ದಿದೆ, ಹೌದು ಅವ್ರು ಮಾಡಿರುವಂಥದ್ದು ಅಥವಾ ಹಲ್ಲೆ ಮಾಡಿರೋದು ತಪ್ಪೇ, ಆದರೆ ಇಲ್ಲಿ ಹಾಕಿರುವಂಥ ಸೆಕ್ಷನ್ಗಳು ಇದನ್ನೆಲ್ಲ ನೋಡಿದ್ರೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇಲ್ವಾ? ಹೌದು ಮೇಡಮ್, ಹೌದು, ಖಂಡಿತವಾಗಿ ಅನುಮಾನ ಮೂಡುತ್ತೆ. ಯಾಕೆಂದ್ರೆ ರೈತರುಗಳಿಗೆ ಎದುರಿಸಿ ಇವರು ಜಮೀನನ್ನ ಕಿತ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ ಇವರು ಪ್ರಯತ್ನನ. ಪ್ರತಿಯೊಬ್ಬರು ರೈತರು ಬೈದಲ್ಲೇ ಬದುಕ್ತಾ ಇದ್ದಾರೆ ಈಗ ನೋಡಿ, ಅವ್ರು ನಮ್ಮ ಜಮೀನು ಹೋಗ್ತಾ ಇದೆ ಅಂತ ಹೇಳಿ ಬೈದಲ್ಲಿ ಅಧಿಕಾರಿಗಳು ಬಂದ್ರು, ನಮ್ ಜಮೀನು ಎಲ್ಲಿ ಹೊರಟೋಗ್ಬಿಡುತ್ತೋ ಅಂತ ಹೇಳಿ ಅವರು ಅಧಿಕಾರಿಗಳನ್ನ ತಡೆದಿದ್ದಾರೆ. ಈಗ ಬೈದಲ್ಲಿ ಸಾಮಾನ್ಯ ಅಲ್ವಾ ಮೇಡಮ್ ಅದು ಮಾಡೋಂಥದ್ದು? ಜನಗಳಿಗೆ ಏನಿರುತ್ತೆ, ಬಲವಂತವಾಗಿ ಅನ್ನೋದು ಒಂದು ಇದೆಯಲ್ವಾ? ಈಗ ಪ್ರತಿ ಸಾರಿ ಹೇಳ್ತಾರೆ ಇವರು ಬಾಲಕೃಷ್ಣ ಅವರು ಮುಂಚೆ ಎಲ್ಲ ಬೇಡ, ಅಯ್ಯೋ ಇದು ಹಾಗೆ ಹೀಗೆ ಕುಮಾರಸ್ವಾಮಿ ಅವರು ಉಳಿಸ್ಕೊಟ್ರು ಜಮೀನ ಅಂತ ನಿಮ್ಮ ಮೀಡಿಯಾದಲ್ಲೇ ಸುಮಾರು ಸಾರಿ ತೋರಿಸಿದಿರಾ. ಈಗ ಹೇಳ್ತಿದ್ದಾರೆ ಇದು ಕುಮಾರಸ್ವಾಮಿ ಕೂಸು, ನಾವು ಮಾಡ್ತೀವಿ ಇದನ್ನ, ಅವ್ರು ಹುಟ್ಟಾಕಿರೋದು ಅಂತ ಹೇಳ್ತಾರಲ್ಲ. ಈ ಕುಮಾರಸ್ವಾಮಿ ರೈತರು ಸಾಲ ಮನ್ನಾ ಮಾಡಿದ್ದಾರೆ, ಇವತ್ತು ಬರಗಾಲ ಬಂದಿದೆ, ಅವರು ಎಲ್ಲಿ ಇದ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಜನಗಳ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಇವರಿಗೆ. ಅಧಿವೇಶನ ಅದು ಇದು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಜನಗಳ ಬಗ್ಗೆ ಒಂದು ಚೂರು ಕೇರ್ ಮಾಡ್ತಾ ಇಲ್ಲ. ಇವತ್ತು ಬರಗಾಲ ಬಂದು ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ರೆ, ಮಾಡಿರೋ ಸಾಲ ಎಷ್ಟೋ ಜನ ತೀರ್ಸಕ್ ಆಗ್ತಾ ಇಲ್ಲ. ಈ ನಡುವಿನಲ್ಲಿ ಇವರು ಜನಗಳು ಇರೋ ಜಾಗದಲ್ಲಿ ಕೆಲವೊಂದು ರೈತರುಗಳು ಏನಾಗಿದೆ ಮೇಡಮ್, ಈಗ ಅವ್ರು ಹೇಳ್ತಾ ಇದಾರೆ ನಾವು ಕೆಲಸ ಕೊಡ್ತೀವಿ ಜನಗಳಿಗೆ ಅಂತ ಹೇಳ್ತಾರಲ್ಲ, ಇವತ್ತು ಮನೆಯಲ್ಲಿ ಅವ್ರಿಗೆ ಜೀವನಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂಡ್ ತಿಂತಾ ಇದಾರೆ. ಈಗ ಇನ್ನೊಬ್ರ ಹತ್ರ ಕೈ ಒಡ್ಡಿ ಈಗ ಸಂಬಳಕ್ಕೆ ತಿಂಗಳಾದ್ರೆ ಅವ್ರು ಕಾಯ್ಕೊಂಡ್ ಕೂತ್ಕೊಳಕ್ಕಾಗತ್ತಾ? ನಿಜ ಸರ್, ನಿಜ, 100% ಮಾಡಕ್ಕಾಗಲ್ಲ. ಅವ್ರ ಜೀವನಕ್ಕೆ ಅವ್ರು ಏನ್ ಬೇಕೋ ಅವತ್ತಿನ ಜೀವನ ಏನ್ ಮಾಡ್ಬೇಕು ಅದನ್ನ ಖುಷಿಯಾಗಿ ಮಾಡ್ತಾ ಇದಾರೆ. ಅಂತದನ್ನ ಈಗ ಮನುಷ್ಯ ಬದುಕೋದನ್ನೇ ಕಿತ್ಕೊಂಡ್ಬಿಟ್ರೆ ಬದುಕೋದು ಹೇಗೆ ಸಾಧ್ಯ? ನಿಜ. ಧನ್ಯವಾದ ರಮೇಶ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ನೋಡಿ, ಇವರೆಲ್ಲ ಮಾತನಾಡೋದು ನೋಡ್ತಾ. ಸೊ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಚಂದ್ರು ಮಾಲ್ಗತ್ತಿ ಅಂತೇಳಿ ಕುಣಿಗಳಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚಂದ್ರು ಅವರೇ, ಹೇಳಿ, ಏನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತು ರೈತರ ಮೇಲೆ ಈ ರೀತಿ FIRಗಳು ಹಾಕ್ಕೊಂಡು ಅವರಿಗೆ ಅವ್ರ ಕೆಲಸನೇ ಬೇಕಾದಷ್ಟು ಇರುತ್ತೆ, ಮತ್ತು ಕಾನೂನು ಇದ್ರೊಳಗಡೆ ಅಲ್ಲಿ ಹೋಗಬೇಕು, ಕೋರ್ಟು ಕಚೇರಿ ಅಲಿಬೇಕು, ಈಗ ಸುಮಾರು ಕೆಲಸಗಳಿರುತ್ತೆ, ಅದ್ರ ನಡುವೆ ಇದು ಬೇರೆ. ಈ ರೀತಿ ಆದಾಗ ನಿಮ್ಮ ಅಭಿಪ್ರಾಯ ಏನು? ನಮಸ್ತೆ. ಹೇಳಿ ಹೇಳಿ. ಇವಾಗ ರೈತರ ಮೇಲೆ FIR ಹಾಕಿದಾರಲ್ಲ, ಅವರು ಹೊಲಕ್ಕೆ ಹೋಗಿ 2 ದಿನ ನೀರ್ ಕಟ್ಟಲಿಲ್ಲ ಅಂದ್ರೆ ಬೆಳೆ ಒಣಗೋಗುತ್ತೆ. ಈಗ ಯಾರು ಹೋಗಿ ಕಟ್ತಾರೆ? ಇವರು ಸ್ಟೇಷನ್, ಕೋರ್ಟು ಕಳ್ಕೊಂಡಿದ್ರೆ ಇವ್ರು ಯಾರೋ ರಾಜಕೀಯದವ್ರು ಹೋಗಿ ಯಾರಾದ್ರೂ ನೀರ್ ಕಟ್ತಾರ? ಅದಕ್ಕೆ ಮೇವು ಹಾಕ್ತಾರ, ಗೊಬ್ಬರ ಹಾಕ್ತಾರ ಕರೆಕ್ಟ್ ಅಲ್ವಾ? ಅದನ್ನ ಇವರು ರೈತರ ಬಗ್ಗೆ ಇವ್ರು ಇಷ್ಟೊಂದು ನಾಲ್ಕು ತೋರಿಸ್ತಾ ಇದಾರಲ್ಲ, ಇದರ ಬದಲು ಇವರು MLA ಮೇಲೆ ಹಾಕ್ಲಿ ಹೇಳಿ FIR ಅಲ್ವಾ? ಒಬ್ಬ ರಾಜಕೀಯ FIR ಹಾಕಲ್ಲ, ಯಾವುದೇ ಒಂದು ತಪ್ಪು ಮಾಡಿದ್ರು. ಇವರು ಹೋಗ್ಬಿಟ್ಟು ರೈತರ ಮೇಲೆ FIR ಹಾಕ್ತಾರೆ. ಅಲ್ಲ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತದ್ದು, ಪೊರಕೆ ಸೇವನೆ, ಕಲ್ಲು ತೂರಾಟ ಮಾಡುವಂತದ್ದು, ಇದನ್ನ ಸರಿ ಅಂತ ಒಪ್ಕೋತೀರಾ ನೀವು? ಅಲ್ಲ ಸರ್, ಇವ್ರು ಹಿಂದಿಂದ ಹೋಗಿದಾರಲ್ಲ, ಇವ್ರು ವಾಮಮಾರ್ಗವಾಗಿ ಹೋಗಿ ಅಳತೆ ಮಾಡಕ್ ಹೋಗಿದ್ದಾರೆ. ಇವ್ರು ಡೈರೆಕ್ಟ್ ಆಗಿ ಹೋಗ್ಬೇಕಾಯ್ತು ಅಂತ ಅಧಿಕಾರಿಗಳಾಗಿದ್ರೆ. ಇವರು ಈಗ ಪೊಲೀಸ್ನವ್ರು ಮಾತಾಡ್ತಾ ಇದಾರಲ್ವಾ, ಅವ್ರು ಡೈರೆಕ್ಟ್ ಆಗಿ ಹೋಗ್ಬೇಕಾಯ್ತು, ಅವ್ರ ಮುಂದೆನೆ ಹೋಗ್ಬೇಕಾಯ್ತು. ಹಿಂದಿಂದ ಹೋಗಿ ಮಾಡೋಂಥದ್ದು ಏನಿದೆ? ಎಸ್ ಓಕೆ ಥ್ಯಾಂಕ್ ಯು ಚಂದ್ರು ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ಮತ್ತೊಬ್ಬ ಕಾಲರ್ ಗೋಪಾಲ್ ಕರೆ ಮಾಡಿದ್ದಾರೆ. ಗೋಪಾಲ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ಇಲ್ಲಿ ನಾವು ಗಮನಿಸಬೇಕಾಗಿರೋದು ಮೇಡಮ್, ರೈತರುಗಳು ಬಂದು ಏನು ಅಧಿಕಾರಿಗಳಿಗೆ ಹಲ್ಲೆ ಮಾಡಿದ್ದಾರೆ, ಇದು ಮಾತ್ರ ಹೈಲೈಟ್ ಆಗ್ತಿದೆ. ಆದ್ರೆ ರೈತರುಗಳು ಬದುಕಿ ಆ ಜಮೀನ ಒಂದು ತಮ್ಮ ಭಾವನೆಗಳ ಮುಖಾಂತರ ಅಲ್ಲಿ ಬದುಕಿರ್ತಾರೆ. ಅವ್ರು ಅದನ್ನ ಕಳಿಸ್ಕೊಳ್ಳೋ ಇದು ಎಲ್ಲರಿಗೂ ಕೂಡ ಒಂದು ನೋವಿರುತ್ತೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, MLA ಆಗ್ಲಿ ಖುದ್ದು ತಾವು ಬಂದು ಮಾಹಿತಿ ಕೊಟ್ಟು ಅವರಿಗೆ ಒಂದು ಈ ತರದ JBC ನಡೆಯುತ್ತೆ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟು ನಿಂತ್ಕೊಂಡು ಸರಿದೂಗ್ತಿದ್ರೆ ಪ್ರಕರಣಗಳೇ ಆಗ್ತಿರಲಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಓಟ್ ಹಾಕ್ಕೊಳ್ಬೇಕಾದ್ರೆ ಬಂದು ನಾವಿದ್ದೀವಿ ಅಂತ ಹೇಳ್ಬೇಕಾದ್ರು ಈ ತರ ಘಟನೆಗಳಾದಾಗ ಯಾಕೆ ರೈತ ಪರ ನಿಲ್ಲಲ್ಲ? ಇಷ್ಟು ಉತ್ತಮವಾದ ಒಂದು ಫಲವತ್ತಾದ ಭೂಮಿನ ಕಳ್ಕೋಬೇಕಾದ್ರೆ ಪ್ರತಿಯೊಬ್ಬರಿಗೂ ನೋವಿರುತ್ತೆ. ಇಲ್ಲಿ ಪ್ರಚೋದನೆ ಕೊಟ್ಟವ್ರು ಯಾರು? ಪ್ರಚೋದನೆಯನ್ನ ಕೊಟ್ಟಿರೋರು ಸರ್ಕಾರ.
ಪ್ರಚೋದನೆ ಕೊಡ್ತಿರೋದು. ಗೋಪಾಲ್ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಅಪ್ಪು ಗೌಡ್ರು ರಾಮನಗರದಿಂದ ಕರೆ ಮಾಡಿದ್ದಾರೆ. ಅಪ್ಪು ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಅಪ್ಪು ಅವರೇ, ರೈತರ ಮೇಲೆ ಆಗಿರುವಂಥ FIR ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ನಮ್ಮನ್ನ ಕುಂದಿಸಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಅಲ್ಲ. ಯಾಕೆ ನಾವು ಓಟ್ ಹಾಕ್ಬಿಟ್ಟು ಇವತ್ತು ನಮ್ಮ ಕಾಲಿಂದ ನಾವು ತಗೊಂಡು ನಾವೇ ಹೊಡ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ. ನಮ್ಮ ಸ್ಥಳೀಯ MLA ಸರಿಯಾಗಿದ್ರೆ ನಾವು ಇವತ್ತೆಲ್ಲ ಹೋರಾಟ ಮಾಡೋ ರೀತಿನೇ ಇರ್ಲಿಲ್ಲ. ಓಕೆ. ಬಟ್ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಒಂದು 2,500 ಸಾವಿರ ಗೋಮಾಳ ಇದೆ. ಗೋಮಾಳಕ್ಕೆ ಅಪ್ಪನೂ ಇಲ್ಲ ಅವ್ವನೂ ಇಲ್ಲ. ಅದನ್ನ ಹೇಗಾದ್ರೂ ಮಾಡಿ ಹೊಡಿಬೇಕಷ್ಟೇ ಇವ್ರ ತಲೆಯಲ್ಲಿ ಇರೋದು. ಓ, ಹಾಗೆ ನಿಮ್ಮ ಅಭಿಪ್ರಾಯ? ಹೌದು. ಅದು ಬಿಟ್ಟು ಯಾವುದೇ ರೀತಿ. ಓಕೆ, ಥ್ಯಾಂಕ್ ಯು ಅಪ್ಪು ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ರೈಟ್. A1 ಆರೋಪಿ, ಈ FIR ಕಾಪಿಯಲ್ಲಿ A1 ಆರೋಪಿ ಅಂತ ಯಾರನ್ನ ಮೆನ್ಷನ್ ಮಾಡಿದ್ದಾರೆ, ಅವ್ರು ಏನು ಹೇಳಿದ್ರು ಅನ್ನೋದನ್ನ ನಾವು ಈಗಾಗಲೇ ಗಮನಿಸಿದ್ವಿ. ಇನ್ನು A2 ಆರೋಪಿ ನಾಗರಾಜ್ ಅವರು ಕೂಡ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ, ಕಾನೂನು ಸಂಘರ್ಷ ಹೇಗಿರಲಿದೆ, ಯಾವ ರೀತಿ ಎದುರಿಸ್ತಾರೆ, ಅದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅವರನ್ನ ಮಾತಾಡಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ರೈತರು ಯಾರಿದ್ದಾರೆ ಅವ್ರು ನನ್ನ ಜೊತೆಲಿದ್ದಾರೆ, ಮಾತಾಡ್ತೀನಿ. ಸರ್ ಹೇಳಿ, ತಮ್ಮ ಹೆಸರು? ನಾಗರಾಜ್ ಮಂಡ್ಲಳ್ಳಿ ಅಂದ್ಬಿಟ್ಟು. ತಾವು ಎರಡನೇ ಆರೋಪಿ? ತಾವು ಹೌದು, ಎರಡನೇ. ಹೇಗೆ ಸಿದ್ಧವಾಗಿದ್ದೀರಿ ಸರ್ ಈ ಕೇಸು ಕಂಪ್ಲೇಂಟ್ ಎದುರಿಸೋದಕ್ಕೆ? ಏನು ಸರ್, ನಮಗೆ ಮಾಮೂಲಿ ಹಳೇದಾಗ್ಬಿಟ್ಟಿದೆ. ಕಳೆದ 1.5 ವರ್ಷದಿಂದ ನಮ್ಮ ಕೇಸ್ ಮೇಲೆ ನಿರಂತರವಾಗಿ ಕೇಸ್ಗಳನ್ನ ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದ ಕೇಸ್ ಇದು, ಮಾರಣಾಂತಿಕ ಹಲ್ಲೆ 307 ಕೇಸ್ ಹಾಕಿದ್ದಾರೆ. ಹೊಲ ಹೂಳೋನು, ಹಸು ಮೇಸೋನು, ದೇಶದ ಜನರಿಗೆ, ದೇಶಕ್ಕೆ ಅನ್ನ ಕೊಡೋನು ಇವತ್ತು ಕಾನೂನಿನ ಕಟ್ಟಳೆ ಒಳಗಡೆ ಸಿಲುಕೊಂಡಿದ್ರೆ ತಮ್ಮ ಮನಸ್ಸಿನಲ್ಲಿ ಏನಿದೆ ಸರ್? ಸರ್ ಏನು ಹೇಳೋದು ಸರ್, ಇದರಲ್ಲಿ ಸಂವಿಧಾನ ಅಂತಾರೆ. ಸಂವಿಧಾನದ ಅರ್ಥನೇ ಗೊತ್ತಿಲ್ಲ ಇವ್ರಿಗೆ, ಈ ರಾಜಕೀಯದವ್ರಿಗೆ. ಮಾತಾದ ರೈತ ದೇಶದ ಬೆನ್ನೆಲುಬು ಅಂತಾರೆ. ಈ ದೇಶಕ್ಕೆ ಅನ್ನ ಕೊಡೋ ರೈತನ ಮೇಲೆ ಬೆನ್ನು ಮೂಳೆ ಮುರಿಯುವಂಥ ಕೆಲಸ ಮಾಡ್ತಾವ್ರೆ. ಇವತ್ತು ರಕ್ತ ಇರೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದರೂ ರೈತ ಅವತ್ತು ಘಟನೆಯಲ್ಲಿ 250-300 ಜನ ಪೊಲೀಸ್ನವ್ರು ಇದ್ದರು. ನಾವು ಬೆರಳೆಣಿಕೆ ರೈತರುಗಳೇ ಇದ್ದಿದ್ದು. ಆದರೆ ನಾವು ಪರ್ಕೆ ತಗೊಂಡು ಅವ್ರನ್ನ ಮಾರಣಾಂತಿಕ ಹಲ್ಲೆ ಮಾಡೋಕ್ಕಾಗುತ್ತೆ ಪರ್ಕೆನಲ್ಲಿ? ನಾವು ಹೋಗ್ಲಿ, ಒಂದೇ ಒಂದು ಫುಟೇಜಲ್ಲಿ ತೋರಿಸಿ ನಮ್ಮನ್ನ ಹೋಗಲಿ. ನಾವು ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೋ, ಇನ್ನೊಂದು ದಾರಿಲಿ ಹೋಗಿ ಅವರು ಏಕಾಏಕಿ JMC ಮಾಡೋಕೆ ಹೊರಟರು. ಆಗ ರೋಷದಿಂದ ಎಲ್ಲ ನಮ್ಮ ರೈತ ಮುಖಂಡರುಗಳು, ರೈತ ಮಹಿಳೆಯರು ಎಂಥವ್ರಿಗೂ ರೋಷ ಬಂದೇ ಬರುತ್ತೆ. ಇವತ್ತು ಕಳ್ಳಮರಗದಲ್ಲಿ ನಮ್ಗೆ ಕೇಳಿದಿರ ಹೋಗಿ JMC ಮಾಡೋಕೆ ಹೋದಾಗ ಎಲ್ಲರಿಗೂ ರೋಷ ಬಂದೇ ಬರುತ್ತೆ. ಅರೆಸ್ಟ್ ಮಾಡುವಂಥ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಿ ಸರ್? ಆ ಸಂದರ್ಭಕ್ಕೆ ಹೆಂಗೆ ಎದುರಿಸ್ತೀರಿ ಸರ್? ಅರೆಸ್ಟ್ ಮಾಡಿದ್ರೂ ಒಳ್ಳೆ ನಾವು ಜೈಲಿಗೆ ಹೋಗಿ ರೆಡಿ ಇದ್ದೀವಿ ಸರ್. ಎಷ್ಟು ದಿನನಾಗಲಿ ಜೈಲಿಗೆ ಹೋಗಿ ರೆಡಿ ಇದ್ದೀವಿ. ಆವಾಗ ಆ ಪರಿಣಾಮ ಸರ್ಕಾರ ಎದುರಿಸಬೇಕಾಯ್ತದೆ. ಕೇಸು ಕಂಪ್ಲೇಂಟ್ ಎದುರಿಸೋದಕ್ಕೆ ಲೀಗಲ್ಲಿ ಫೈಟ್ ಹೇಗೆ ನಡೀತಿದೆ ಸರ್? ಸರ್ ಮಾಡಿದ್ದೀವಿ, ಈಗ ಹೋಗ್ಲೇಬೇಕಲ್ವಾ, ಕೋರ್ಟ್ಗೆ ಹೋಗಬೇಕು, ಬೇಲಾದರೂ ತಗೋಬೇಕಲ್ವಾ. ಈಗ ಏನಾದರೂ ಪೊಲೀಸರು ತಮ್ಮನ್ನು ಸಂಪರ್ಕ ಮಾಡಿದ್ದು ಅಥವಾ ಏನೋ ಆ ರೀತಿ ಏನಾದರೂ ಹ್ಯಾಪನಿಂಗ್ ಕಂಡಿದೆಯಾ? ಇಲ್ಲ, ಏನೂ ಸಂಪರ್ಕ ಏನು ಮಾಡಿಲ್ಲ. ನಮಗೆ FIR ಕಾಪಿ ಮಾತ್ರ ತಲುಪಿದೆ ಅಷ್ಟೇ. ನಾವು ಲಾಯರ್ ಮುಖಾಂತರ ನಮಗೆ ವಕಾಲತ್ ಸೈನ್ ಮಾಡಿ ಸಿದ್ಧತೆ. ಧರ್ಮಪತ್ನಿ ಮೇಲೂ ಕೂಡ ಪ್ರಕರಣ ದಾಖಲು ಮಾಡಿದ್ದಾರೆ ಅಂತ, ತಮ್ಮನ್ನು ಸೇರಿ ತಮ್ಮ ಮನೆಯಲ್ಲಿ ಬೇರೆ ಯಾರ ಮೇಲೆ ದಾಖಲು ಮಾಡಿದ್ದಾರೆ ಸರ್? ಒಟ್ಟು 10 ಜನ ಮೇಲೆ ಮಾಡಿದ್ದಾರೆ. ನಂದು ಮತ್ತು ನಂದು ಶ್ರೀಮತಿ ಇಬ್ಬರು ನಮ್ಮ ಮನೇಲಿ ಮಾಡಿದ್ದಾರೆ. ಇನ್ನು ಬೇರೆ ಇಲ್ಲ, ಕೆಲವು ಭಾಗದ ಮುಖಂಡರು, ರೈತರ ಮುಖಂಡರುಗಳ ಮೇಲೆಲ್ಲ ಮಾಡಿದ್ದಾರೆ. 3 ಜನ ಮಹಿಳೆಯರ ಮೇಲೆ ಮಾಡಿದ್ದಾರೆ. ಉಳಿದ 7 ಜನ ಜೆಂಟ್ಸು. ಕೆಲವರು ಪಾಪ ಯಶವಂತ್ ಅನ್ನೋರು ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು, ಅವರು ರೈತ ಮುಖಂಡರು, ಅವರು ಡೆಲ್ಲಿಲಿದ್ದರು. ಇನ್ನೊಬ್ರು ಕೃಷ್ಣ, ಸಂಬಂಧವೇ ಇಲ್ದವ್ರ ಮೇಲೆಲ್ಲ ಹೌದೌದು. ಆಮೇಲೆ ನಮ್ಮ ಇಲ್ಲಿನ ಸ್ಥಳೀಯ ಹೋರಾಟ ಕೃಷ್ಣ ಅಂದ್ಬಿಟ್ಟು ಇವಾಗ ಇರ್ತಾರೆ. ಅವರು ಕೂಡ ಏನೋ ಅವ್ರ ಪರ್ಸ್ನಲ್ ಕೆಲಸ ಅಂದ್ಬಿಟ್ಟು ರಾಮನಗರ ಹೋಗಿದ್ರು. ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಇಲ್ಲದೇ ಇರೋರ ಮೇಲೆ ಏನು ಅವ್ರಿಗೆ ಮುಂಚೂಣಿಯಲ್ಲಿ ಯಾರು ಕಾಣ್ತಾರೆ, ಯಾರ ಹೆಸರು ಅವ್ರ ಬಾಯಿನಲ್ಲಿದೆ, ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಅವರು ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವ್ರಿಗೆ. ಇನ್ನೇನು ಬೇರೆ ಏನಿಲ್ಲ. ಹಾಗಾಗಿ ನಾವು ಯಾವುದೇ ಕೇಸ್ ಬಂದ್ರೂ ನಾವು ಭೂಮಿ ಒಂದು ಉಳಿಸ್ಕೋಬೇಕು. ಭೂಮಿ ಉಳಿಸ್ಕೊಳ್ಬೇಕಾದ್ರೆ ಯಾವ ಕೇಸ್ ಬಂದು ತಾನೇ ಏನು ನಾವು ಹೋರಾಟ ಮಾಡಲೇಬೇಕಾಗತ್ತೆ. ಏನು ಕೇಸ್ ಹಾಕ್ಬಿಟ್ಟವ್ರೆ ಅಂತ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಇವಾಗ ಮನೇಲಿ ಕೂತ್ಕೊಂಡ್ರೆ ನಾವು ಭೂಮಿ ಉಳಿಸ್ತಾರಾ ಅಲ್ವಾ? ಇದು ನೋಡಿ, ಕೇಸ್ ಹಾಕಿಸಿಕೊಂಡಂಥ ರೈತ ಇವತ್ತು ಹೇಳ್ತಾ ಇರುವಂಥ ಮಾತು, ಗಟ್ಟಿ ಧ್ವನಿಯಲ್ಲಿ ಭೂಮಿ ಉಳಿಬೇಕು, ಜೈಲಿಗೆ ಬೇಕಾದ್ರೆ ಹೋಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬಿಡದಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಕೋಲಾರದಿಂದ ಗಂಗಾಧರ್ ಅಂತ ಹೇಳಿ. ಗಂಗಾಧರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಗಂಗಾಧರ್ ಅವರೇ ಹೇಳಿ, ಇದು ರೈತರ ಮೇಲಿನ ಈ FIR ವ್ಯೂಹ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇವರು ಇವಾಗ ನಾವು ಕೊಟ್ಬಿಡ್ತೀರಿ ಸರ್ ಜಮೀನು, ಕಿತ್ಕೊಂತಾರೆ ಇವರು. ಆಮೇಲೆ ನಾವು ತಿನ್ನೋದು ಏನ್ ಸರ್ ಅದರಲ್ಲಿ? ಏನ್ ಸರ್ ನಾವು ತಿನ್ನೋದು? ಈ ದುಡ್ಡು ಇರಲ್ಲ ಸರ್. 2 ಕೋಟಿ 3 ಕೋಟಿ ಕೊಟ್ರು ದುಡ್ಡು ಇರಲ್ಲ ಸರ್.
ನಾಳೆ ನಾವು ಖರೀದಿಗೆ ಹೋಗ್ಬೇಕಲ್ಲ ಸರ್, ಅಂಗಡಿಗೆ, ಅಕ್ಕಿಗೆ, ಹಿಟ್ಟಿಗೆ ಎಲ್ಲ ಹೋಗ್ಬೇಕಲ್ಲ ಸರ್. ಕರೆಕ್ಟ್. ಹಾ, ನಮ್ಮ ಪ್ರಶ್ನೆ, ರೈತರ ಮೇಲೆ ಈ ತರ FIR ಹಾಕೋದು ನಿಮ್ಮ ಅಭಿಪ್ರಾಯ ಏನು ಅಂತ ಸರ್. ನಮ್ಮ ಅಭಿಪ್ರಾಯ ಅಂದ್ರೆ ಇವರು ಬೇಕಂತಾನೆ ಮಾಡ್ತಾ ಇರೋ ಸರ್. ಇದು ರೈತರು ಬೇಕಂತಾನೆ ಮಾಡಿ ರೈತರ ಮೇಲೆ FIR ಆಗ್ಬೇಕು ಅಂತಾನೆ ಇದೆಲ್ಲ ಕೆಲಸ ಮಾಡ್ತಾ ಇರೋ ಸರ್. ಇದು ಓಕೆ, ಥ್ಯಾಂಕ್ ಯು ಗಂಗಾಧರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಹೇಮಾವತಿ ಕರೆ ಮಾಡಿದ್ದಾರೆ. ಹೇಮಾವತಿ ಅವರೇ ನಮಸ್ತೆ, ಏನು ಹೇಳ್ತೀರಿ? ರೈತರ ಮೇಲೆ FIR ಹಾಕಿದ್ದಾರೆ, ಇಲ್ಲ ಸ್ಥಳದ ಸೆಕ್ಷನ್ಗಳಿದೆ ಅದರಲ್ಲಿ. ಓಕೆ ಮೇಡಮ್ ನಮಸ್ಕಾರ, ನಾನು ಹೇಮಾವತಿ ಅಂದ್ಬಿಟ್ಟು. ಮೇಡಮ್, ಇವರು ರೈತರದೆಲ್ಲ ಇವರು ಜಮೀನುಗಳನ್ನ ಕಿತ್ಕೊಂತ ಹೋಗ್ತಿದ್ರೆ ಬೆಳೆಯೋದಾದ್ರೆ ಏನು ಮೇಡಮ್? ನಾವು ಸಿಟಿನಲ್ಲಿ ಇರೋರು ತಿನ್ನೋದೇನು ತಿನ್ಬೇಕು ಮೇಡಮ್? ನಾವು ನಾಳೆ ದಿನ ಅವರು MLA MP ಎಲ್ಲರೂ ಅಲ್ಲಿ ಉತ್ತು ಬೆತ್ತು ಬೆಳಿತಾರ ಮೇಡಮ್? ಇವರು ಆ ಯೋಗ್ಯತೆ ಇಲ್ಲ ಮೇಡಮ್ ರಾಜಕಾರಣಿಗಳಿಗೆ. ಯಾಕಂದ್ರೆ ರೈತರನ್ನ ಅಯ್ಯೋ ಅನ್ನಿಸ್ಬಾರ್ದು, ಅವ್ರು ಹೊಟ್ಟೆ ಉರ್ಸ್ಬಾರ್ದಲ್ವಾ? ಅವರು ನಾವು ಕೊಡ್ತೀವಿ ಅಂತ ಅಂದ್ರೆ ಅವ್ರು ತಗೊಳ್ಳಿ, ಕೊಡೋದಕ್ ಆಗಲ್ಲ ಅಂದವ್ರ ಹತ್ರ ಇವ್ರು ಹೋಗಿ ಸರ್ವೆ ನಂಬರ್ ಮಾಡೋದು ಇಲ್ಲ ಎಷ್ಟು ಸರಿ ಮೇಡಮ್? ಅವರು ಇವ್ರ ತಟ್ಟಾಗ ಅನ್ನಕ್ಕೆ ಕೈ ಹಾಕಿದ್ರೆ ಯಾರಾದ್ರೂ ಇವ್ರು ಬಿಡ್ತಾರ? ನಿಜ ಅಲ್ವಾ? ಕರೆಕ್ಟ್. ಅದೇ ತರ ತಾನೇ ಅವ್ರು ಉತ್ತು ಬಿತ್ತು ಬೆಳೆದ್ರಲ್ಲ ಮೇಡಮ್, ನಮ್ಮಂತವ್ರು ತಿನ್ನೋದು ನಿಮ್ಮಂತವ್ರು ತಿನ್ನೋದು ಪ್ರತಿಯೊಬ್ರು ಅಷ್ಟೇ. ಹೌದು ಹೌದು. ಈಗಿರುವಾಗ ಅವ್ರು ಹೋಗಿ ರೈತರನ್ನೇ ಅವರು ಸರ್ವನಾಶ ಮಾಡಕ್ಕೆ ಅಂತ ಹೊರಟಿದ್ದಾರೆ. ಮುಂದೆ ಇಡೀ ನಮ್ಮ ರಾಜ್ಯಕ್ಕೆ ಕಂಟಕನೇ ಮೇಡಮ್. DK ಶಿವಕುಮಾರ್ ಬಂದಿರೋದು ನಮ್ಮ ರಾಜ್ಯಕ್ಕೆ ಕಂಟಕನೇ. ಹೇಮಾವತಿ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ನೋಡಿ, ಒಂದು ಕಡೆ ನಾವು ಈಗ ಬಿಡದಿ ರೈತರು FIR ಬಗ್ಗೆ ಮಾತಾಡ್ತಿದ್ವಿ. ಸಡನ್ ಆಗಿ ಒಂದೀಗ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೊಪ್ಪಳದಲ್ಲಿ ಹೋರಾಟಗಾರರ ವಿರುದ್ಧವೇ ಪ್ರಕರಣ ದಾಖಲಾಗಿದೆ. ನಿನ್ನೆ ಬಲ್ಡೋಟ ಕಾರ್ಖಾನೆ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ರ ಬಗ್ಗೆ ನಾವು ಸುದ್ದಿ ಮಾಡಿದ್ವಿ ರಿಪಬ್ಲಿಕ್ ಕನ್ನಡ. ಕಾರ್ಖಾನೆಯೊಳಗೆ ನುಗ್ಗಲು ಯತ್ನಿಸಿದಂಥ ಆರೋಪ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಅಲ್ಲಮಪ್ರಭು ಬೆಟ್ಟದು ಸೇರಿ 6 ಜನರ ವಿರುದ್ಧ ಕೇಸ್ ಕೊಪ್ಪಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿವೆ. ನಾವು ಇದೇ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಹೋರಾಟಗಾರರ ಮೇಲೆ ಪ್ರಕರಣಗಳು ದಾಖಲಾಗುವಂಥದ್ದು, ರೈತರು ಹೋರಾಟ ಮಾಡ್ತಾ ಇದ್ದರೆ ರೈತರ ವಿರುದ್ಧ ಪ್ರಕರಣಗಳು ದಾಖಲಾಗುವಂಥದ್ದು, ಈ ರೀತಿ ಒಂದಷ್ಟು ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಕೂಡ ರೈತರ ಚಳುವಳಿನೇ, ಇದು ಕೂಡ ರೈತರ ಹೋರಾಟನೇ. ಆ ಕಾರ್ಖಾನೆಯಿಂದ ರೈತರಿಗೆ ಆಗ್ತಿದ್ದಂಥ ಸಮಸ್ಯೆ ವಿರುದ್ಧ, ರೈತರಿಗಾಗ್ತಿದ್ದಂಥ ಒಂದಷ್ಟು ಅವರ ಬೆಳೆಯುವಂಥ ಬೆಳೆಗೆ ಆಗ್ತಿದ್ದಂಥ ಹಾನಿ, ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೊಪ್ಪಳದಲ್ಲಿ ಆ ಕಪ್ಪು ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಹೋರಾಟವನ್ನು ಮಾಡಿರುವಂಥದ್ದು, ಜೊತೆಗೆ ಅದರ ಬಗ್ಗೆ ಸುದ್ದಿಯನ್ನು ಕೂಡ ಮಾಡುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರೋದು. ಸೊ ಈಗ 6 ಜನರ ವಿರುದ್ಧ ಕೇಸ್ ದಾಖಲಾಗಿರೋದು.